ಹಿಮ ಪರ್ವತನ ನೋಡಿದ ಖುಷಿನಲ್ಲಿ ಆ ಎಕ್ಸೈಟ್ಮೆಂಟಲ್ಲಿ ಹಾಗೆ ಆಚೆ ಬಂದ್ಬಿಟ್ಟೆ. ನಾನು ಜಾಕೆಟ್ ಹಾಕ್ಕೊಳ್ಳಿಲ್ಲ, ತುಂಬಾ ಚಳಿ ಆಗ್ತಿದೆ. How is it? Fantastic. We're seeing a different world. Kunjam Pass. क्या होता है ये? क्या है? ಇವತ್ತು ಈ ಟೆಂಟಲ್ಲಿ ನಮ್ಮ ರಾತ್ರಿನ ಕಳೀತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಎಲ್ಲ ಗೊಬ್ಬರನ ಗುಡ್ಡೆ ಗುಡ್ಡೆ ಮಾಡಿಬಿಟ್ಟು ಹಾಕಿದ್ದಾರೆ. ಅದೆಲ್ಲ ಆಮೇಲೆ ಸ್ಪ್ರೆಡ್ ಮಾಡ್ತಾರೆ ಅನಿಸುತ್ತೆ. ಇಲ್ಲೆಲ್ಲ ಬಾರ್ಲಿ ಬೆಳೀತಾರೆ, ಗದ್ದೆಗಳು ಎಲ್ಲ ಕಟಾವಾಗಿದೆ ನೋಡಿ, ಕಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಎಲ್ಲ ನಮ್ಗಳ ಕಡೆನೇ ಹೇಗಿರುತ್ತೆ ಅದೇ ಥರ ಕಾಣಿಸ್ತದೆ ಇಲ್ಲೂ. ಇಲ್ಲಿ ಹಸುಗಳು ನೋಡ್ಬೋದು, ಎಷ್ಟೊಂದು ಹಸುಗಳು ಇದ್ದಾವೆ ಗುರು ಇಲ್ಲಿ. ಇದು ಆ್ಯಕ್ಚುಲಿ ಹಸುನೂ ಅಲ್ಲ, ಯಾಕೂ ಅಲ್ಲ, ಮಿಕ್ಸ್ ಬ್ರೀಡ್ ಆಗಿರುತ್ತೆ ಇದೆಲ್ಲ. ಈ ಎಲ್ಲ ಒಂದೇ ಕಲರ್ ಕಾಣಿಸ್ತಿದೆ ನೋಡಿ, ಕಪ್ಪಗೆ. ಯಾಕೆ ಇಲ್ಲೆಲ್ಲ ಜಾಸ್ತಿ ಯಾಕ್ಗಳೇ ಇರುತ್ತೆ. ನೋಡ್ತಾ ಇದ್ದೀರಾ, ಒಂದೇ ಒಂದು ಕಾಣಿಸ್ತು ನಮಗೆ ಹತ್ರದಲ್ಲಿ. ನನ್ನೇ ನೋಡ್ತಾ ಇದೆ ಈ ಕಡೆ. ಬಾಯ್ಲಿ ಬಂದು ಗುದ್ದು ಬಿಡ್ಬೇಕಂತೆ. ನನ್ನೇ ಕರೀತೀಯ? ಯಾಕ್ ಬಾಯ್ಲಿ. ಹಿಮ ತುಂಬಿಕೊಂಡಿದೆ ನೋಡ್ರಿ, ಅದು ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆಲ್ಲ. ಅಷ್ಟೊಂದು ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಎಲ್ಲ ಅದು ಬಿಸಿಲಿಗೆ ಕರ್ಗಿ ನೀರಾಗಿ ಹರಿಯುತ್ತೆ ಕೆಳಗೆಲ್ಲ. ನೋಡ್ಬೋದು ನೀವು ಅಲ್ಲಿ ನೋಡಿ, ಈ ನದಿಗೆ ಕನೆಕ್ಟ್ ಆಗಿದೆ ಅದು. ಮಂಜು ಕರ್ಗಿ ನೀರಾಗಿ ನದಿಯನ್ನು ಸೇರುತ್ತಾ ಇದೆ. ಅಷ್ಟೊಂದು ಜೋರಾಗೆಲ್ಲ ಹರಿತಾ ಇಲ್ಲ ನದಿಗಳು, ನೀರು ಕಡಿಮೆ ಇದೆ. ಹಿಮ ಜಾಸ್ತಿ ಇದ್ದಾಗ, ಅಂದರೆ ಹಿಮಗಳು ಜಾಸ್ತಿ ತುಂಬಿಕೊಂಡಾಗ ಮೌಂಟೇನ್ ಮೇಲೆ, ಇಲ್ಲೂ ನೀರನ್ನು ಜಾಸ್ತಿ ಹರಿಯುತ್ತೆ. ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಂಜುಗಡ್ಡೆ ಇರೋದ್ರಿಂದ ಅಷ್ಟೊಂದು ನೀರು ಹರಿತಾ ಇಲ್ಲ. ಇಲ್ಲಂತೂ ತುಂಬಾ ಡ್ರೈ ಆಗೋಗಿದೆ ನೋಡಿ, ಎಷ್ಟು ಚಿಕ್ಕದಾಗಿ ಹರಿತದೆ. ರಸ್ತೆಗಳು ಮಾತ್ರ ದೇವ್ರೆ ತುಂಬ ಕಷ್ಟ ಗುರು. ಇಲ್ಲೆಲ್ಲ ಪರ್ಫೆಕ್ಟ್ ಡ್ರೈವರ್ ಆಗಿರಬೇಕು. ಅಲ್ಲೆಲ್ಲ ನೋಡಿ ಎಷ್ಟು ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಇದೆ ನಿಮಗೆ. ಹೋಗ್ತಾ ದಾರಿನಲ್ಲಿ ಒಂದು ರೆಸ್ಟೋರೆಂಟ್ ಥರದ್ದು ಸಿಕ್ತು, ಸ್ವಲ್ಪ ಚಿಕ್ಕದು. ಇಲ್ಲೆಲ್ಲ ಮನೆಗಳು ಇರ್ತಾವಲ್ವ, ಪೆಟ್ಟಿಗೆ ಥರ, ಅದೇ ಥರನೇ ಇದೆ. ಸೊ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ. ಚಿಕ್ಕ ಹೋಟೆಲ್. ಟೀ ಆರ್ಡ್ರ್ ಮಾಡಿದ್ದೀವಿ. ಹನಿ ಲೆಮನ್ ಜಿಂಜರ್ ಟೀ. ಎಲ್ಲ ಡಿಫ್ರೆಂಟ್ ಟೀಗಳು ಸಿಗ್ತವೆ ಗುರು. ಟೀ ಪ್ರಿಯರ್ಗೆ ಮಾತ್ರ ಸಕ್ಕತ್ತಾಗಿರುತ್ತೆ. How is it? Fantastic. ಒಂದು ತುಂಬಾ ರಿಫ್ರೆಶಿಂಗ್ ಆಗಿರುವಂತಹ ಟೀ ಕುಡ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಒಂದು ಬ್ರೇಕ್ ಅಂತಲೇ ಹೇಳ್ಬೋದು, ಒಂದು ರಿಫ್ರೆಶಿಂಗ್ ಮೂಮೆಂಟ್ ಇದು. ಹಾಗೆ ಮುಂದೆ ಹೋಗ್ತಾ ಪರ್ವತಗಳನ್ನ ನೋಡ್ಕೊಳ್ತಾ, ಈ ಕಲ್ಲುಗಳು ತುಂಬಿರೋ ಅಂತಹ ಪರ್ವತಗಳು. ಇಲ್ಲೆಲ್ಲ ಹೇಗೆ ಅಂದರೆ ಪರ್ವತಗಳು ಕಲರಾಗಿ ಕಾಣಿಸ್ತಾ ಇರ್ತವೆ. ಹಾವು ಹಸಿರು ಮರುಭೂಮಿನಲ್ಲಿ ಓಯಸಿಸ್ ಅಂತಾರಲ್ಲ, ಆ ಥರ ಇಲ್ಲಿ ಹಸಿರು ನೋಡಿದ್ರೆ ಒಂದು ಖುಷಿ ಗೊತ್ತಾ. ಇಲ್ಲೆಲ್ಲ ಪೂರ್ತಿ ಡ್ರೈ ಪ್ಲೇಸು. ಎಲ್ಲಾದರೂ ಹಸಿರು ಕಾಣಿಸ್ತಾ ಇದೆ ಅಂದರೆ ಕಣ್ಣು ಆ ಕಡೆನೇ ಹೋಗ್ಬಿಡುತ್ತೆ ನೋಡಿ.
ಎಲ್ಲೋದ್ರೂ ಇದು ಒಂದು ತಪ್ಪಲ್ಲ ಗುರು. ಎಲ್ಲ ಕಡೆ ರಸ್ತೆ ರಿಪೇರಿ ಕೆಲಸಗಳು ನಡೀತಾ ಇರ್ತವೆ. ಅಲ್ಲಿ ನೋಡ್ರಿ ಮಂಜು ತುಂಬ್ಕೊಂಡಿರೋದು ನೋಡ್ಲಿಕ್ಕೇನೆ ಏನು ಸಕ್ಕತ್ತಾಗಿದೆ ನೋಡಿ. ನೀರು ಹರಿತಾ ಇದೆ. ಇದು ಮಂಜು ಕರಗಿ ಬರ್ತಾ ಇರುವಂಥ ನೀರು, ಪ್ಯೂರ್ ವಾಟರ್ ನೋಡಿ. ಆ ಕಡೆಯಿಂದ ಬರ್ತಾ ಇದೆ ಅದು. ಅಲ್ಲಿ ನೋಡಿ ಕಾಣಿಸ್ತಾ ಇದೆಲ್ಲ, ಚಿಕ್ಕದಾಗಿ ಹರಿತದೆ. ಆ ಕಡೆಯಿಂದ ಬರ್ತಾ ಇರೋವಂಥದ್ದು. ರಸ್ತೆಯಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ನೋಡಿ ಪಾಪ. ಇಲ್ಲಿ ಬಿಸಿಲು ಬಂದರೆ ಒಂದು ಮರ ಇಲ್ಲ, ಒಂದು ನೆರಳಿಲ್ಲ, ಕೆಲಸ ಮಾಡ್ತಾನೆ ಇರಬೇಕು ಈ ಬಿಸಿಲಲ್ಲಿ. ಏನು ಕಷ್ಟ ಗುರು ಪಾಪ. ಇಲ್ಲೆಲ್ಲ ಕೆಲಸಗಳು ನಡೀತಾ ಇದೆ. ನೀರು ಹರಿಯೋದು ನೋಡಿದ್ರೇ ಖುಷಿ ಗೊತ್ತಾ, ಪ್ಯೂರ್ ವಾಟರ್ ಬೇರೆ. ನೋಡ್ರಿ, ಒಂದು ಹೊಸ ಪ್ರಪಂಚ ನೋಡೋ ಥರ ಇದೆ ನನಗಂತೂ. ನಿಮಗೆ ಹೆಂಗೆ ಖುಷಿ ಆಗ್ತಿದೆಯೋ, ಎಷ್ಟು ಖುಷಿ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ನಾನು ಈ ಥರದ್ದೆಲ್ಲ ನೋಡ್ತಾ ಇರೋದು. ಮಂಜು ತುಂಬಿರುವಂಥ ಪರ್ವತ. ಶಿವ ಯಾಕೆ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಹೇಳಿ? ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆ, ಏನಕ್ಕೆ ಇಲ್ಲಿರಲ್ಲ ಹೇಳಿ? ಒಂದು 100 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಒಂದು ಹೊಸ ಪ್ರಪಂಚನೇ ನೋಡೋ ಥರ ಫೀಲ್ ಆಗ್ತಿದೆ ಗೊತ್ತಾ. ಮೈ ಗಾಡ್, ನೋಡ್ರಿ ಅಲ್ಲಿ. ಮೈ ಗಾಡ್, ಬ್ರೆಡ್ ಟೇಕಿಂಗ್ ಮೂಮೆಂಟ್ ಅಂತಾರಲ್ಲ, ಆ ಥರ ಇದೆ ನನಗೆ. ಇದು ಕುಂಜಂ ಪಾಸ್ ಅಂತ. ಜಸ್ಟ್ 100 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು ಕಾಜಾಯಿಂದ ಕುಂಜುಮ್ಗೆ. ಒಂದು ಡಿಫ್ರೆಂಟ್, ಒಂದು ಬೇರೆ ಪ್ರಪಂಚನೇ ನೋಡ್ತಾ ಇದ್ದೀವಿ ಇಲ್ಲಿ. ಹಿಮ ಪರ್ವತ ಎಷ್ಟು ಚೆನ್ನಾಗಿದೆ ಅಂದರೆ, ಮತ್ತೆ ತುಂಬಾ ಚಳಿ ಆಗ್ತಿದೆ ಇಲ್ಲಿ. ತುಂಬ ಖುಷಿ ಆಗ್ತಿದೆ ನನಗೆ. ನೋಡ್ರಿ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಗಾಳಿ ಬರ್ತಾ ಇದೆ ಅಂತ. ಅದು ಫ್ಲ್ಯಾಗ್ಗಳೆಲ್ಲ ಹಾರ್ತಿರೋ ಸ್ಪೀಡ್ ನೋಡಿದ್ರೆ ತುಂಬಾ ಚಳಿ ಇದೆ. ಹಿಮ ಪರ್ವತನ ನೋಡಿದ ಖುಷಿನಲ್ಲಿ, ಆ ಎಕ್ಸೈಟ್ಮೆಂಟಲ್ಲಿ ಹಾಗೆ ಆಚೆ ಬಂದುಬಿಟ್ಟೆ. ನಾನು ಜಾಕೆಟ್ ಹಾಕ್ಕೊಳ್ಳಿಲ್ಲ, ತುಂಬಾ ಚಳಿ ಆಗ್ತಿದೆ. ಮೀಟಪ್ ಆಯ್ತಿದೆ, ಯಾರು ಕ್ರೇಜಿ ಜಾಕೆಟ್ ಹಾಕ್ಕೊಳ್ದೆ ಆಚೆ ಬಂದಿದ್ಯಾ ಅಂತ ಹೇಳಿದು ಬಂದುಬಿಟ್ಟೆ. ಆಮೇಲೆ ನೋಡಿದ್ರೆ ಡ್ರೈವರು ಎಲ್ಲೋ ಆಚೆ ಹೋಗಿದ್ದಾರೆ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಕುಂಜುಮ್ ಮಾತಾ ಅವರ ದೇವಸ್ಥಾನ ಅಂತ ಇದು. ಇಲ್ಲೆಲ್ಲ ನೋಡಿದ್ದೀರಾ, ನಾನು ತೋರಿಸಿದ್ದೀನಿ ಮೊನೆಸ್ಟ್ರಿಗಳೆಲ್ಲ ಹೇಗಿರುತ್ತೆ ಇಲ್ಲಿ ಅಂತ. ಅದೇ ಥರನೇ ಇದೆ, ಚಿಕ್ಕದೆಲ್ಲ ಇದೆ. ಈ ಜಾಗದ ಹೆಸರು ಕುಂಜುಮ್ ಪಾಸ್ ಅಂತೆ. ಒಂದು ಚಿಕ್ಕ ದೇವಸ್ಥಾನ, ಗುಡಿ ಥರ ಇದೆ ಒಳಗೆ. ದಲೈ ಲಾಮಾ ಅವರ ಫೋಟೋ ಇಟ್ಟಿದ್ದಾರೆ ಗುರು ಇಲ್ಲಿ. ಇದೆಲ್ಲ ಟಿಬೇಟಿಯನ್ ಪ್ರೇಯರ್ ಫ್ಲಾಗ್ಸ್, ಗೊತ್ತು ನಿಮಗೆ. ಏನು ಮಿಂಡಿದ್ದಾರೆ ಯಪ್ಪ. ಗಂಟೆಗಳು ಹಾಕಿದ್ದಾರೆ ಗುರು ಇಲ್ಲಿ. ರಸ್ತೆಗಳು, ಮೈ ಗಾಡ್. ಪರ್ಫೆಕ್ಟ್ ಡ್ರೈವರ್ ಇದ್ದರೆ ಮಾತ್ರ ಈ ಕಡೆ ಬರಬೇಕು, ಇಲ್ಲ ಅಂದರೆ ತುಂಬ ಡೇಂಜರಸ್ ಈ ರಸ್ತೆಗಳೆಲ್ಲ.
ಹೇಗಿದೆ ನೋಡಿ, ಎಲ್ಲ ಖರಾಬ್ ರೋಡ್ಗಳು. ಗಿಡಗಳೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕದು ಕೆಂಪು ಹೂವುಗಳು, ಅದೊಂದು ಬ್ಯೂಟಿ. ರಸ್ತೆ ನೋಡ್ರಿ ಹೇಗಿದೆ, ಜಿಗ್ಜ್ಯಾಗ್ ಥರ. ಒಂದು ಮೌಂಟೇನ್ಗೂ ಇನ್ನೊಂದು ಮೌಂಟೇನ್ಗೂ ಕಲರ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ. ಆ ಕಡೆ ಕೆಂಪು ಕಾಣಿಸ್ತದೆ, ಈ ಕಡೆ ಒಂದು ಮರಳು ಕಲರ್ ಕಾಣಿಸ್ತದೆ ನೋಡಿ. ಮಂಜು ಕರ್ಗಿ ನೀರಾಗಿ ಹರಿತಾ ಇರುವಂತಹ ದೃಶ್ಯ. ಮೇಲ್ ನೋಡ್ರಿ ಯಾವ ಥರ ಫಾಗ್ ಕವರ್ ಆಗಿದೆ. ಮೈ ಗಾಡ್, ಏನ್ ಸಕ್ಕದಾಗಿದೆ ರೀ ಸೀನರಿ. ನೋಡಿದ್ರ ರಸ್ತೆ ಹೇಗಿದೆ ಅಂತ ನೋಡಿ. ಅಲ್ಲಿ ನೀರು ಹರಿತದೆ, ಮೇಲೆ ಬೈಕ್ ಬರ್ತಾ ಇದೆ. ಇಲ್ಲಿ ಬೈಕರ್ಸ್ ಅಂತೂ ತುಂಬಾ ಬರ್ತಾರೆ, ತುಂಬ ಕೇರ್ಫುಲ್ ಆಗಿರಬೇಕು ಬೈಕರ್ಸು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ನೀರು ನೋಡಿ ಹೇಗಿದೆ ಅಂತ ರಸ್ತೆ. ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ನಾವು ಕ್ರಾಸ್ ಆದರೆ ಅವ್ರು ಬರೋಕ್ಕಾಗತ್ತೆ. ಹೇಗಿದೆ ನೋಡಿ ನೋಡಿ, ಈ ಹೂವನೇ ಒಂದು ಪರ್ವತಗಳಿಗೆ ಮೆರುಗು ಕೊಡುತ್ತೆ ಇಲ್ಲಿ. ನೋಡ್ರಿ ಒಂದೊಂದು ಪರ್ವತಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ. ಇಲ್ಲೇ ಪಕ್ಕದಲ್ಲಿದ್ರು ಮೀಟಾ ಹೂವನ ಕಿತ್ಕೊಳ್ಳೋಕೆ ಹೋಗಿದ್ದಾರೆ ಅಲ್ಲಿ. ಆರ್ಮಿ ಅವರ ರೆಸ್ಕ್ಯೂ ಟೀಮ್ ಅಂತೆ, ಅಲ್ಲಿ ರೆಸ್ಕ್ಯೂ ಆಫೀಸರ್ಸ್ ಅಲ್ಲಿ ಇರ್ತಾರಂತೆ. ಈ ರಸ್ತೆಗಳು, ಆ ಸುತ್ತ ಕಾಣಿಸೋ ಪರ್ವತಗಳು, ಆ ಒಂದೊಂದು ಪರ್ವತಕ್ಕೂ ಆ ಕಾಣಿಸೋಂಥ ಡಿಫ್ರೆನ್ಸಸ್ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಇಲ್ಲೇ ಬಿಟ್ಬಿಟ್ರೆ ಇಲ್ಲೇ ಇದ್ಬೇಡ ಅನ್ನೋ ಥರ. ಇಲ್ಲಿ ನೋಡಿ ಬಂಡೆಗಳು ಕಲರ್ ಆಗಿರೋದ್ರಿಂದ ಆ ಪರ್ವತಗಳೂ ಸಹ ಬೇರೆ ಬೇರೆ ಕಲರ್ಸಲ್ಲಿ ಕಾಣಿಸ್ತಾ ಹೋಗ್ತವೆ ನಮಗೆ. ಚಂದ್ರತಾಲ್ ಅಂದ ತಕ್ಷಣವೇ ಎಲ್ಲರೂ ಮೈಂಡಲ್ಲಿ ಬರೋದು ಟೆಂಟ್ ಸ್ಟೇ. ಎಲ್ಲ ಕಡೆ ಟೆಂಟ್ಗಳೇ ಕಾಣಿಸ್ತಾ ಹೋಗ್ತವೆ ನಿಮಗೆ. ಟೆಂಟಲ್ಲೇ ಸ್ಟೇ ಮಾಡಬೇಕಾಗತ್ತೆ ನೈಟು. ನಾವು ಇವತ್ತು ಟೆಂಟಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ಎಷ್ಟೊಂದು ಟೆಂಟ್ಸ್ ಕಾಣಿಸ್ತಾ ಇದ್ದಾವೆ ನೋಡಿ. ಉದ್ದಕ್ಕೆ ನೋಡ್ಕೊಂತ ಹೋದರೆ ಇವೇ ಕಾಣಿಸ್ತಾ ಹೋಗ್ತವೆ ನೋಡಿ. ಅಲ್ಲಿ ಎಲ್ಲ ಕಡೆ ಅವೆ. ನಾವು ಇವತ್ತು ನೈಟ್ ಇದೇ ಟೆಂಟಲ್ಲಿ ಸ್ಟೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಚಳಿನಲ್ಲಿ ಟೆಂಟಲ್ಲಿ ಹೇಗಿರುತ್ತೆ ಹೊಸ ಎಕ್ಸ್ಪೀರಿಯನ್ಸ್. ನಮ್ಮದು ಟೆಂಟ್ ಇಲ್ಲಿ ಆಲ್ಮೋಸ್ಟ್ ಲಾಸ್ಟಲ್ಲಿದೆ ನಮ್ಮದು ಟೆಂಟು. ಸೊ ಬನ್ನಿ ಹೋಗೋಣ. ನಮ್ಮದು ಟೆಂಟ್ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಇವರೆಲ್ಲ ಲಗೇಜ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಏನು ತೆಗ್ಸಲ್ಲ ಪಾಪ, ಅವರೇ ಲಗೇಜ್ ಎಲ್ಲ ಎತ್ತುತ್ತಾ ಇದ್ದಾರೆ. ನಾವಿವಾಗ ಚಂದ್ರತಾಲ್ಗೆ ಬಂದಿದ್ದೀವಿ. ಸಮುದ್ರ ಮಟ್ಟದಿಂದ 15,000 ಫೀಟ್ ಹೈಟಲ್ಲಿ ಇದ್ದೀವಿ. ಇದು ನಮ್ಮ ಟೆಂಟ್. ಬನ್ನಿ ಒಳಗೆ. ಈ ಒದ್ಕೆ ಹಾಸಿಗೆ ಥರ ಇದೆ. ಚಳಿ ಇರುತ್ತಲ್ವ, ಅಷ್ಟು ಚಳಿನ ತಡ್ಕೋಬೇಕು ಅಂದರೆ ಹಂಗೇನೆ ಇರಬೇಕು. ಒಂದು ಚಿಕ್ಕ ಟೆಂಟ್, ಅದರೊಳಗೇ ವಾಶ್ರೂಮ್ ಮಾಡಿದ್ದಾರೆ. ಬಿಸಿ ಟೀ ಕುಡಿತಾ ಇದ್ದೀವಿ ಇವಾಗ.
ನಮ್ಮನ್ನು ಮೀಟ್ ಮಾಡೋಕ್ಕೆ ರಷ್ಯನ್ ಲೇಡಿ ಬರ್ತಾ ಇದ್ದಾರೆ. ಇವರೇ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಫಸ್ಟು. You're in Chandratal for 1 week? 1 ವೀಕ್ ಗಟ್ಟಲೆ Wow. ಇರ್ತಾರಂತೆ And this ಗುರು is which ಈ day? ಜಾಗದಲ್ಲಿ. Which day? 7th, 6th? Which day? ರಷ್ಯನ್ ಅವರೆಲ್ಲ ಅವ್ರ ಲ್ಯಾಂಗ್ವೇಜ್ ಜಾಸ್ತಿ ಬಳಸ್ತಾರಲ್ಲ, ಅಷ್ಟೊಂದು ಇಂಗ್ಲೀಷ್ ಬಳಸಲ್ಲ ಅವರು. ಓಕೆ, ನಿಮಗೆ ಚಂದ್ರತಾಲ್ನ ನಾಳೆ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್.